ರಣಭೀಕರ ಪ್ರವಾಹಕ್ಕೆ ನೇಪಾಳಿಗರು ಕಂಗಾಲಾಗಿದ್ದಾರೆ. ಒಂದೊಂದು ದೃಶ್ಯ ಕರುಣಾಜನಕವಾಗಿದ್ದು, ಮಣ್ಣು ಮಿಶ್ರಿತ ನೀರಿನಲ್ಲಿ ನೂರಾರು ಮನೆಗಳು, ವಾಹನಗಳು ಹುದುಗಿ ಹೋಗಿದೆ. ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡ್ ಬನ್ನಿ. ರಣಭೀಕರ ಪ್ರವಾಹಕ್ಕೆ ನೇಪಾಳ ಅಕ್ಷರಶಃ ಬದರುಗುಟ್ಟಿ ಹೋಗಿದೆ. ಸ್ವರ್ಗದಂತಿದ್ದ ನೆರೆ ರಾಷ್ಟ್ರ ಸುಡುಗಾಡುವಾಗಿ ಬದಲಾಗಿದೆ. ಹಿಮ ಬಂಡೆಗಳು ಬಿದ್ದು ಬೋಟೆಕೋಶಿ ತ್ರಿಶೂಲಿ ನದಿ ಉಕ್ಕಿ ಹರಿದು ಇಡೀ ನೇಪಾಳನ್ನೇ ನುಂಗಿ ಹಾಕಿದೆ. ತ್ರಿಶೂಲಿ ಬಜಾರ್, ನುವಾಕೋಟ್, ದಾಂಡೀಗ್, ರುಸುವಾ ಜಿಲ್ಲೆ ನರಕದ ಕೂಪಗಳಾಗಿವೆ. ಘೋರ ಪ್ರವಾಹಕ್ಕೆ ನಲುಗಿದ ನೇಪಾಳ. 1,000 ಮಂದಿ ಸಾವು, 538 ಜನ ಕಣ್ಮರೆ. ಒಂದೊಂದು ದೃಶ್ಯವೂ ಘೋರ. ನೋಡ್ತಲೇ ಸುನಾಮಿಯಂತೆ ಬಡಿದಪ್ಪಳಿಸುವ ಮಣ್ಣು ಮಿಶ್ರಿತ ನೀರು. ಸಿಕ್ಕಿದ್ದನ್ನು ಆಪೋಷಣ ಪಡೆಯುತ್ತಾ ಸಾಗಿರುವ ಹೆಬ್ಬಂಡೆ, ಮಣ್ಣಿನ ರಾಶಿ. ಕಣ್ಮುಚ್ಚಿ ಬಿಡುವಷ್ಟರಲ್ಲಿ ಕೊಚ್ಚಿ ಹೋದ ಜನರೆಷ್ಟು, ಜಾನುವಾರುಗಳೆಷ್ಟು. ನೆರೆ ರಾಷ್ಟ್ರದ ನೇಪಾಳದಲ್ಲಿ ಸಂಭವಿಸಿದ ಡೆಡ್ಲಿ ಪ್ರವಾಹಕ್ಕೆ ಭರ್ತಿ 1,000 ಜನ ಪ್ರಾಣ ಬಿಟ್ಟಿದ್ದಾರೆ. 1,400ಕ್ಕೂ ಹೆಚ್ಚು ಮಂದಿ ಕಣ್ಮರೆಯಾಗಿದ್ದಾರೆ. ಶೋಧ ಕಾರ್ಯ ಭರದಿಂದ ಸಾಗಿದೆ. ಇನ್ನು ಬೋಟೆಕೋಶಿ ತ್ರಿಶೂಲಿ ನದಿ ಉಕ್ಕಿ ಹರಿದು 3-4 ನಗರಗಳು ಮಣ್ಣು ಮಿಶ್ರಿತ ನೀರಿನಲ್ಲಿ ಮುಳುಗಿವೆ. ಕಟ್ಟಡಗಳು, ವಾಹನಗಳು ಕೆಸರಿನಲ್ಲಿ ಹುದುಗಿ ಹೋಗಿವೆ. ತ್ರಿಶೂಲಿ ಬಜಾರ್, ನುವಾಕೋಟ್, ದಾಂಡೀಗ್, ರುಸುವಾ ಜಿಲ್ಲೆಯಲ್ಲಿ ಭಾರೀ ಹಾನಿಯಾಗಿದ್ದು, ಸಾವಿರಾರು ಜನ ಮನೆ, ಮಠ, ಆಸ್ತಿ ಪಾಸ್ತಿ ಕಳೆದುಕೊಂಡು ಬೀದಿಗೆ ಬಿದ್ದಿದ್ದಾರೆ. ತ್ರಿಶೂಲಿಯಲ್ಲಿ ಜೆಸಿಬಿಗಳಿಂದ ತೆರವು ಕಾರ್ಯ ನಡೆಸಲಾಗುತ್ತಿದ್ದು, ರಕ್ಷಣಾ ಕಾರ್ಯ ಮುಂದುವರೆದಿದೆ. ಟನಲ್ನಲ್ಲಿ ಸಿಲುಕಿದ ನೂರಾರು ಮಂದಿ. ಭೋರ್ಗರೆಯುವ ನೀರಿನಲ್ಲಿ ಕುಟುಂಬ ಲಾಕ್. ರಸುವಾ ಜಿಲ್ಲೆಯಲ್ಲಿ ಜಲವಿದ್ಯುತ್ ಟನಲ್ ಒಂದರಲ್ಲಿ ನೂರಾರು ಜನ ಸಿಲುಕಿದ್ದಾರೆ. ಅವಶೇಷಗಳ ಅಡಿ ಸಿಲುಕಿದವರು ಸೇನಾ ಹೆಲಿಕಾಪ್ಟರ್ ಕಾಣುತ್ತಿದ್ದಂತೆ ಎದ್ದು ಬರುತ್ತಿದ್ದಾರೆ. ಈ ಭೀಕರ ಜಲಸ್ಫೋಟದ ವಿಡಿಯೋ ನೋಡಿದ್ರೆ ಎಂತವರ ಎದೆ ನಡುಗುತ್ತೆ. ಮನೆಯ ಸುತ್ತಲೂ ಮಣ್ಣು ಮಿಶ್ರಿತ ನೀರು ರಭಸವಾಗಿ ಹರಿಯುತ್ತಿದೆ. ಪ್ರವಾಹದ ಹೊಡೆತಕ್ಕೆ ಸಿಕ್ಕ ವಸ್ತುಗಳು ಕೊಚ್ಚಿ ಹೋಗ್ತಿವೆ. ಮನೆಯೊಳಗೆ ಇದ್ದವರಿಗೆ ಮುಂದೇನು ಎನ್ನುವಂತ ಆತಂಕ ಎದುರಾಗಿದ್ದು, ದಿಕ್ಕೆ ತೋಚದಂತೆ ನಿಂತಿದ್ದಾರೆ. ಇನ್ನು ಮಾನಸ ಸರೋವರ ಯಾತ್ರೆಗೆ ಹೋದ 5 ಕನ್ನಡಿಗರು ನಾಪತ್ತೆಯಾಗಿದ್ದಾರೆ. ಅಮೆರಿಕದಲ್ಲಿ ನೆಲೆಸಿರುವ ಬೆಂಗಳೂರು ಮೂಲದವರು ಮೊನ್ನೆ ಪ್ರವಾಹ ಆದ ಸ್ಥಳದಲ್ಲಿದ್ರು. ಅಮೆರಿಕದಿಂದ ಬಂದು ನೇಪಾಳಕ್ಕೆ ಹೋಗಿದ್ರು. ಆದ್ರೀಗ ಸ್ನೇಹಿತರ ಸಂಪರ್ಕಕ್ಕೆ ಸಿಗುತ್ತಿಲ್ಲ. ಇದರಿಂದ ಆತಂಕ ಹೆಚ್ಚಾಗಿದೆ. ಇದೀಗ ನೇಪಾಳಕ್ಕೆ ಮತ್ತೊಂದು ಜಲಪ್ರಳಯದ ಆತಂಕ ಎದುರಾಗಿದೆ. ಚೀನಾದಿಂದ ಬೋಟೆಕೋಶಿ ಉಕ್ಕಿ ಹರಿಯುವ ಮುನ್ಸೂಚನೆ ಸಿಕ್ಕಿದೆ. ಬೋಟೆಕೋಶಿ ನದಿ ತೀರದ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ರವಾನಿಸಲಾಗುತ್ತಿದೆ. ಯಾವುದೇ ಕ್ಷಣದಲ್ಲಿ ಮತ್ತೊಂದು ಘನಘೋರ ಪ್ರವಾಹ ನೇಪಾಳಕ್ಕೆ ಬಂದಪ್ಪಳಿಸಿದ್ರೂ ಆಶ್ಚರ್ಯವಿಲ್ಲ.